ಸಿದ್ಧಗಂಗಾ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರದಲ್ಲಿ ರಾಜಕಾರಣ ಮಾತನಾಡಬಾರದು. ಆಧ್ಯಾತ್ಮಿಕವಾಗಿ ಏನಾದ್ರು ವಿಚಾರಗಳಿದ್ರೆ ಅದ್ರ ಬಗ್ಗೆ ವಿಚಾರ ನೀವು ಕೇಳಿ ನಾನು ಹೇಳ್ತೀನಿ. ಯಾಕೆ ನಾನು ಇಲ್ಲೇ ಓದ್ದವನು, ಇಲ್ಲೇ ಬೆಳೆದವನು. 64ರಿಂದ 67ರವರೆಗೆ ಇದೇ ಹೈಸ್ಕೂಲಲ್ಲಿ ನಾನು ಓದ್ದವನು. ಅದರಿಂದ ನನಗೆ ವಿಶೇಷವಾದಂತಹ, ಯಾಕೆಂದ್ರೆ ನಮಗೆ ಜೀವನ ಕೊಟ್ಟಂತ ಸ್ಥಳ ಇದು. ಹಾಗಾಗಿ ಇದು ಒಂದು ಪವಿತ್ರವಾದಂತಹ ಸ್ಥಳ ಅಂತೇಳಿ ನಾನು ಭಾವಿಸಿ ಇವತ್ತು ಅದರಿಂದ ಏನು ಹಿರಿಯ ಶ್ರೀಗಳವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲಿವರೆಗೂ ಬಂತು ಅಂತ ಹೇಳಿ ಅದೇ ಬೇಡ ಅಂತ ಹೇಳಿ ಪ್ರಕರಣ ಕೇಳಿ. ಯಾರು ಬೇಡ ಅಂತ ಹೇಳಿರೋದು? ಎಲ್ಲಿಗೆ ನನಗ್ ಕೇಳಿದ್ರೆ ನನಗೇನಪ್ಪ ಹೇಳಿ, ನಾವು ಅದಕ್ಕೆ ಒತ್ತಾಯ ಪ್ರಕರಣದ ಬಗ್ಗೆ ರಾಜನನ್ ಕೇಳಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆಯಲ್ರಿ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ ಆಗ್ತದೆ ಹೇಳ, ನೀವೇ ಹೇಳಿ. ಯಾವ್ದ್ರಲ್ಲಿ ಮಾಡ್ತಾರ ಮಾಡ್ಲಿ, SIT ಮಾಡ್ತಾರ, ಇನ್ನೊಂದ್ ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಯಾರು ನೋಟಿಸ್ ಕೊಡುವಂತದ ಅದೆಲ್ಲ ಕೆಲವು ವಿಚಾರಗಳು ಹೇಳ್ಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ಆಡಿಯೋ ಪ್ರಕರಣ ಲೋಕಲ್ ಅಲ್ಲಿ ಮಾತಾಡೋರು ಆಡಿಯೋ ಸ್ಫೋಟ ಆಗಿರುವಂತದ್ದು ಸರ್. ರಾಜೇಂದ್ರ ನೀವೇ ತೋರಿಸಿದ್ದೀರಪ್ಪ ಎಲ್ಲ, ನನ್ನ ಕೇಳ್ತಿದ್ದೀರಿ. ಯಾರು ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳ್ಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ವೋ ನೋಡ್ರಿ. ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರ್ಲಿ, ಯಾರೇ ಪ್ರಯತ್ನ ಮಾಡಿರ್ಲಿ, ಅವ್ರೆಲ್ರಿಗೂ ಕೂಡ ದೇವ್ರು ಒಳ್ಳೇದ್ ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರ್ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಯಾರನ್ನ ಆಗ್ಲಿ, ನಾನೇ ಮಾಡಿದ್ರೆ ನನಗೂ ಅನ್ವಯ ಆಗೋಂಗ್ ನಾನು ಹೇಳೋದು. ನಾನು ಹೇಳೋದು ಬೇರೆಯವ್ರಿಗೋಸ್ಕರ ಅಲ್ಲ, ನನ್ನ ಸೇರಿಸ್ಕೊಂಡು ಹೇಳೋದು. ಬೆಂಗಳೂರು, ಬೊಂಬೈ ಯಾರು ಬೇಕಾದ್ರೂ ಇರ್ಬೋದ್ರಿ. ನಮ್ಮ ಪಕ್ಷದವರು ಇನ್ನೋರು ನಾನು ಹೇಳ್ತಕ್ಕಂಥದ್ದು ತಿಳ್ಕೊಳ್ಳಿ. ಯಾರೇ ಪ್ರಯತ್ನ ಮಾಡಿರ್ಲಿ, ನಮ್ಮ ಪಕ್ಷದವ್ರು ಮಾಡಿರ್ಲಿ, ಇನ್ನೊಂದು ಪಕ್ಷದವ್ರು ಮಾಡಿರ್ಲಿ, ಅಥವಾ ಯಾರೋ ರಾಜಕಾರಣಿಗಳ ಹೊರತುಪಡಿಸಿರೋರು ಮಾಡಿರ್ಲಿ, ಈ ರೀತಿಯ ಹೀನ ಕೃತ್ಯಗಳಿಗೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅದು ಖಂಡನಾರ್ಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.